Hi, welcome back to my YouTube channel. ಯಾಕಮ್ಮ ತೆಗೆದು ಇಡ್ತಿದ್ಯಾ? ಇನ್ನೂ ಒಂದೆಲ್ಲ ಇಡಬೇಕಾಗುತ್ತೆ ಅನಿಸುತ್ತೆ. ಇನ್ನೂ ಹಾಕ್ಬಿಟ್ರಿ ಇನ್ನೊಂಚೂರು ಇದಕ್ಕೆ ನಿಮ್ಮ ಕಡೆ ಬರಬೇಕು. ಅವು ಕರೆಕ್ಟ್ ಆಗಿವೆ. ಲಾಸ್ಟು ಅದು ನಿಮ್ಮ ಕಡೆ ಅದು ಮುಂದ್ಲೇದು, ಅದರ ಮುಂದ್ಲದು ಗ್ಯಾಪ್ ಆಯ್ತಲ್ಲ. ಇರಲಿ ಅದದು ಒಳಗಾಕಿ ಅಷ್ಟಕ್ಕೆ ಹಾಕಿ. ಹಾಂ, ಈ ನೀಟಿ ಇರಲಿ ಚೂರು ಒಳಗೆ ಕಳಿಸ್ತಿದ್ದೇನೆ. ಸಾಕು ಬಿಡಮ್ಮ, ಯಾಕಮ್ಮ ಉಲ್ಟಾ ಓಕೆ ಬಿಡು. ಬಿಡಿ ಸರ್, ಇವಾಗ ಉಲ್ಟಾ ಬೇರೆ ಹಾಕ್ತಾನೆ ಇವಾಗ. ಇನ್ನೂ ಹತ್ರ ಹಂಗೆ ಇರಬೇಕು. ಹಿಂಗೆ ಇಲ್ಲಿ ಮಾತಾಡ್ಸು. ಎಲ್ಲಿ ಹೋಗ್ತಿದ್ದೀರಾ? ಇಲ್ಲ ಅವೆಲ್ಲ ತರದು ದುವೇತ್. ಈ ಕಡೆ ಏನು ಒಂದು ವೆರಿ ಗುಡ್ ಬಗ್ಗರಿ ಏನು ತಿನ್ನುವ ಬರ್ತಿದ್ಯಾ? ಸಾಕಲ್ಲ ಹೇಳ್ದ ಅದನ್ನ ದುವೇತ್. ಇದು ಸೀರೆ ಅಯ್ಯೋ ತೀವ್ರಲ್ಲಿ ಮಕ್ಕಡೆ ದುವಿತಣ್ಣ, ಹಿಂಗೆಲ್ಲ ಮಾಡಬಾರ್ದು ಕಣ. ದುವಿತ್ತು ಹಿಂಸೆ ಕೊಡಬೇಡ, ಸುಮ್ಮನಿರೋ ಒಂದು ನಿಮಿಷ. ಉಲ್ಟಾಗ್ರಪ್ಪ. ಇರು ಒಂದು ನಿಮಿಷ ಬಗರಿ. ಈ ಕಡೆ ಬಟ್ಟೆ ಹಲೋ ಇಲ್ಲಿ ಚಿನ್ನಮ್ಮ ನೋಡಿ ಚಿನ್ನಮ್ಮ ಹೆಂಗೆ ಅದೇ. ಹಾಂ, ಇಲ್ಲಿ ದುವಿತ್ತು ಇಲ್ಲಿ. ಹಾಂ, ದುವೇತ್ ಅಣ್ಣ, ಈಗ ತಗೊಂಬಿಡಿ. 2 ನಿಮಿಷ ನಿಲ್ತಾ ಇಲ್ಲ ಅವನು. ಇರೋ ಬಂಗರಿ, 1 ನಿಮಿಷ ಇರೋ ಬಂಗರಿ. ಇಲ್ಲಿ ಚಿನ್ನಮ್ಮ ಇಲ್ಲಿ ಕಡೆ. ಆ್ಯಂಡ್ ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋ ಪಿಜ್ಜಾ. ಆ್ಯಂಡ್ ಹಾನೆಸ್ಟಾಗಿ ಹೇಳಬೇಕಂದ್ರೆ, ನೀವು ಡಾಮಿನೋಸಲ್ಲೆಲ್ಲ ತಿಂದಿರ್ತೀರ ಅಂದ್ಕೊಳ್ಳಿ. ಸೊ ಈ ಥರ ನಿಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನಾನು ಹೆಲ್ತಿಯಾಗಿರಲಿ ಅಂತ ಮನೆಯಲ್ಲಿ ಟ್ರೈ ಮಾಡಿದ್ದು. ಆ್ಯಂಡ್ ಚೆನ್ನಾಗಿತ್ತು. ಓಕೆ. ಅದೇ ಡಾಮಿನೋಸಲ್ಲೆಲ್ಲ ತಿಂದರೆ ಇದು ಸ್ವಲ್ಪ ನಿಮಗೆ ಇಷ್ಟ ಆಗಲ್ಲ. ಇದು ಚೀಸೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು, ಎಲ್ಲ ಹೋಮ್ ಮೇಡೆ. ನಾನು ಯಾವುದೂ ಔಟ್ಸೈಡ್ದು ಯೂಸ್ ಮಾಡಿಲ್ಲ. ಮೊದಲಿಗೆ ನಾನಿದು ಗೋಧಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ.
ಆಮೇಲೆ ಇಲ್ಲಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ. ಸಾಸ್ ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ದೆ ನಾನು. ಓವರಾಲ್ ಹೇಳಬೇಕಂದ್ರೆ ಓಕೆ ಅಂತ ಅನ್ನಿಸ್ತಿತ್ತು ನನಗೆ. ಇದು ಪಿಜ್ಜಾ ಸಾಸ್. ಸೊ ಟೊಮೊಟೊ ಆನಿಯನ್ ಎಲ್ಲ ಫ್ರೈ ಮಾಡಿ ಮನೆಯಲ್ಲೇ ಮಾಡಿ ಎತ್ತಿಟ್ಕೊಂಡಿದ್ದೆ, ತಣ್ಣಗೆ ಮಾಡಿ. ಆ್ಯಂಡ್ ಇದು ಸ್ವಲ್ಪ ಒಂದು 10 ಮಿನಿಟ್ಸ್ ಗೋಧಿ ಹಿಟ್ಟನ್ನ ಚೆನ್ನಾಗಿ ಕಲಸಿ ಬಿಟ್ಟು, ಅದಾದಮೇಲೆ ಇದನ್ನು ರೌಂಡ್ ಶೇಪ್ ಮಾಡೋಣ ಅಂತ ಎತ್ತಿಟ್ಕೊಂಡಿರೋದು. ಆದರೂ ಆ ಪಿಜ್ಜಾನೇ ಹೋಮ್ಮೇಡ್ ಪಿಜ್ಜಾನೇ ಬೇರೆ, ನಾವು ಎಕ್ಸ್ಪೆಕ್ಟ್ ಮಾಡೋ ರೇಂಜ್ಗೆಲ್ಲ ಬರೋಲ್ಲ. ಮೋಸ್ಟ್ಲಿ ಮೈದಾ ಯೂಸ್ ಮಾಡಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಒಂದು ಸಲ ಮಾಡಬೇಕು. ಆ್ಯಂಡ್ ಇದು ನಾನು ಗೋಧಿ ಹಿಟ್ಟು ಏನು ತೊಗೊಂಡಿದ್ದೀನಿ ಅದನ್ನು ರೌಂಡ್ ಶೇಪ್ ಮಾಡ್ತಾಯಿದ್ದೀನಿ, ಪಿಜ್ಜಾ ಬೇಸ್ ಮಾಡ್ಕೊತಾ ಇದ್ದೀನಿ ರೌಂಡಾಗಿ. ಸೊ ತಟ್ಟೆ ರೌಂಡ್ ಇರುತ್ತಲ್ಲ, ಸೊ ಆ ಶೇಪ್ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೆ. ಅದಾದಮೇಲೆ ಹಂಚಿಟ್ಕೊಂಡು ಬೇಯಿಸ್ಕೊಂಡು ಮಾಡ್ಕೊಂಡಿದ್ದು. ಯೂಶ್ವಲಿ ಓವನ್ ಇದ್ದರೆ ಓವನಲ್ಲಿ ಮಾಡ್ಕೊತಾರೆ. ಸೊ ನಮ್ಮ ಮನೆಯಲ್ಲಿ ಓವನ್ ಇಲ್ಲ, ಹಾಗಾಗಿ ನಾನು ಹಂಚ್ ಮೇಲೇ ಸುಟ್ಕೊತಾ ಇದ್ದೀನಿ. ಇಷ್ಟು ದಪ್ಪ ಇದ್ದರೆ ಸಾಕು. ಆ್ಯಂಡ್ ಇದು ಏನಕ್ಕೆ ಆ ಥರ ಮಾಡ್ತಾಯಿದ್ದೀನಿ ಅಂದರೆ ನೀಟಾಗಿ ಬೇಯುತ್ತೆ ಅಂತ ಮಾಡ್ತಾಯಿದ್ದೀನಿ. ಅದು ಆಲ್ಮೋಸ್ಟ್ ಒಂದು ಫುಲ್ ದಪ್ಪ ಆಗಿಬಿಡ್ತು. ನಾನು ಅದಕ್ಕೆ ಸ್ವಲ್ಪ ಶುಗರ್ ಮತ್ತು ಸಾಲ್ಟ್ ಆ್ಯಂಡ್ ಈನೋ ಪೌಡರ್ ಯೂಸ್ ಮಾಡಿದ್ದೆ. ಹಾಗಾಗಿ ಸ್ವಲ್ಪ ಊದ್ಕೊಂಡಂಗೆ ಆಗಿತ್ತು, ದಪ್ಪ ಆದಂಗೆ ಆಗಿತ್ತು. ಆ್ಯಂಡ್ ಇದು ಬೇಯಿಸ್ಕೊತಾ ಇದ್ದೀನಿ ನೀಟಾಗಿ 2 ಸೈಡ್, ಯಾಕಂದರೆ ಅದು ಬೆಂದರೆ ಅಷ್ಟೇ ನಮಗೆ ಹೊಟ್ಟೆ ನೋವೇನೂ ಬರೋಲ್ಲ. ಬೇಯ್ದೆ ತಿಂದುಬಿಟ್ರೆ ಸ್ವಲ್ಪ ಹೊಟ್ಟೆ ನೋವು ಆ ಥರ ಎಲ್ಲ ಬರುತ್ತೆ. ಹಾಗಾಗಿ ಅದು ಚೆನ್ನಾಗಿ ಬೇಯಿಸ್ಕೊಂಡು, ಯಾವುದೇ ಫುಡ್ ಆಗಲಿ ಅದು ಚೆನ್ನಾಗಿ ಬೇಯಬೇಕು, ಇಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ. ಸೊ ಫೈನಲಿ ಈ ಥರ ಇತ್ತು ಪಿಜ್ಜಾ ಸಾಸ್. ಆಮೇಲೆ ಸ್ವಲ್ಪ ಮಯೋನೀಸ್ ಇತ್ತು, ಆಮೇಲೆ ಟೊಮೊಟೊ ಕೆಚಪ್ ಎಲ್ಲ ಹಾಕಿದ್ದೆ. ಹೆಂಗಿದೆ? ಎಷ್ಟಾಗಿದೆ?